ಪೈಲ್ಸ್ ಬಗ್ಗೆನೂ ತುಂಬಾ ಒಳ್ಳೆ ಹಿಸ್ಟಾರಿಕಲ್ ಒಂದು ಇದನ್ನ ಕೊಡ್ತೀರಾ ನೀವು ಕನೆಕ್ಷನ್. ಪೈಲ್ಸು ಒಂಥರ ಏನ್ಷಂಟ್ ಇಂಡಿಯಾ, ಮಿಡೇವಲ್ ಇಂಡಿಯಾ, ಮಾಡರ್ನ್ ಇಂಡಿಯಾ, ಆವಾಗ್ಲಿಂದನೂ ಪೈಲ್ಸ್ ಇದೆ. ಅಕ್ಬರ್ ಬೀರ್ಬಲ್ ಸ್ಟೋರಿ ಇದೆ ಮೇಡಮ್ ಪೈಲ್ಸಲ್ಲಿ. ಅಕ್ಬರ್ಗೇನೋ ತುಂಬ ಅರ್ಜೆಂಟ್ ಆಗಿರುತ್ತೆ ಈ ಬೀರ್ಬಲ್ಗೆ. ಅವನು ವಾಶ್ರೂಮ್ಗೆ ಹೋಗ್ಬೇಕಾಗತ್ತೆ. ಅವ್ನು ಕೇಳ್ತಾನೆ ನಾನು ಹೊರಗಡೆ ಹೋಗ್ಬೇಕು ಅಂತ, ಬಟ್ ಬಿಡಲ್ಲ ಅಕ್ಬರು. ಅವಾಗ ಬೀರ್ಬಲ್ ಹೇಳ್ತಾನೆ ನಾನು ಹೋಗ್ಲೇಬೇಕು ಅಂತ. ಯಾವತ್ತೂ ಅವ್ರ ಮಾತು ಮೀರಲ್ಲ, ಹೊಡೋತಾನೆ ಅವತ್ತು. ಕೋಪ ಬಂದು ತುಂಬಾ ಬೈದ್ಬಿಡ್ತಾರೆ, ಸೈಲೆಂಟ್ ಆಗಿ ಇರ್ತಾರೆ. ಇನ್ನೊಂದ್ ದಿನ ಅಕ್ಬರ್ಗ್ ಆಗತ್ತೆ, ಅವಾಗ ಇವ್ರು ಬಿಡಲ್ಲ. ಸೊ ಆತರ ಈ ಪೈಲ್ಸ್ ಇದೆಯಲ್ಲ, ಈ ಪೈಲ್ ಸಬ್ಜೆಕ್ಟು ಬ್ಯಾಟಲ್ ಆಫ್ ವಾಟರ್ಲೂ, ನೆಪೋಲಿಯನ್ 1506 ಅಲ್ಲಿ ಯುದ್ಧ ಸೋಲ್ತಾನೆ. ಅವನಿಗೆ ಪೈಲ್ಸ್ ಆಗಿರುತ್ತೆ ಗ್ರೇಡ್ 4. ಒಳ್ಳೆ ಕ್ಯಾಬೇಜು, ಕಾಲಿಫ್ಲವರ್ ಥರ ಹೊರಗಡೆ ಬಂದಿರುತ್ತೆ. ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಟೆಂಟಲ್ಲಿ ಹೋಗಿ ಮಲಗ್ತಾನೆ, ಯುದ್ಧ ಸೋಲ್ತಾನೆ. ಆ ಒಂದು ಯುದ್ಧದಿಂದ ಇಡೀ ಪ್ರಪಂಚದ ಚಿತ್ರಣ ಬದಲಾಗುತ್ತೆ. ಇನ್ನು ನಮ್ಮ ರಾಜಕಾರಣಿಯೊಬ್ಬರು, ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಲಾಲೂ ಪ್ರಸಾದ್ ಯಾದವ್, ಜೈಲಲ್ಲಿರ್ತಾರೆ. ಅವರು ಜೈಲಲ್ಲಿದ್ದಾಗ ಜಡ್ಜ್ ಹತ್ರ ಹೋಗಿ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಪೆರೋಲ್ ಕೊಡಿ ಅಂತ ಕೇಳ್ತಾರೆ, ಕೊಡಲ್ಲ ಅವರು. ಪೈಲ್ಸ್ ಇದೆ ಅಂದ ತಕ್ಷಣ ಕೊಟ್ಬಿಡ್ತಾರೆ. ಅಷ್ಟು ನೋವು ಇರುತ್ತಲ್ಲ ಲಾಲೂ ಯಾದವ್ಗೆ. ಇದು ಪೇಪರಲ್ಲೆಲ್ಲ ರಿಪೋರ್ಟ್ ಆಗಿತ್ತು. ಹಾಗಾಗಿ ಪೈಲ್ಸ್ ಇದೆಯಲ್ಲ ತುಂಬಾ ಸಮಸ್ಯೆ ಆಗುತ್ತೆ ಗ್ರೇಡ್ 4ಗೆ ಹೋದಾಗ. ಸೊ ಇದು ಗ್ರೇಡ್ 1 ಅಲ್ಲಿ ಗೊತ್ತೇ ಆಗಲ್ಲ ಮೋಸ್ಟ್ಲಿ ಅಂತ ಅನ್ಸುತ್ತಲ್ವಾ? ಗೊತ್ತಾಗಲ್ಲ, ಯಾಕಂದ್ರೆ ಪೈಲ್ ಒಳಗೆ ಇರುತ್ತೆ, ನಮಗ್ ಗೊತ್ತಾಗಲ್ಲ. ಅಂಡ್ ಗ್ರೇಡ್ 2 ನಲ್ಲಿ ಆಚೆ ಬಂದು ಒಳಗ್ ಹೋಗುತ್ತೆ. ಗ್ರೇಡ್ 3 ನಲ್ಲಿ ಆಚೆ ಬಂದಾಗ ನಾವೇ ಅದನ್ನ ಒಳಗಡೆ ಪುಷ್ ಮಾಡ್ಕೊಳ್ಳೋದು. ಅಂಡ್ ಗ್ರೇಡ್ 4 ಇಸ್ ಇವಾಗ ನೀವು ಕೊಟ್ಟಂತ ಎಕ್ಸಾಂಪಲ್. ಆಚೆ ಬಂದು ಅದನ್ನ ಒಳಗ್ ಪುಷ್ ಮಾಡೋದಕ್ಕಾಗದೆ ಸಾಕಷ್ಟು ಬ್ಲೀಡಿಂಗ್ ಆಗಿ ಡಾಕ್ಟರ್ ಹತ್ರ ಆನ್ ಟೈಮ್ ಹೋಗಿಲ್ಲ ಅಂದ್ರೆ ಎಷ್ಟೋ ಸಲ ರೂರಲ್ ಏರಿಯಾಸ್ ಅಲ್ಲಿ ಸಾವನ್ನಪ್ಪಿರುವಂತ ಚಾನ್ಸಸ್ ಕೂಡ, ಐ ಮೀನ್ ಸಿಚುಯೇಷನ್ಸ್ ಕೂಡ ನಾವು ನೋಡಿರ್ತೀವಿ ಬಿಕಾಸ್ ಆಫ್ ಬ್ಲಡ್ ಲಾಸ್. ಹೌದು. ಈಗ ನಾವು ಚೇರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಮೇಡಮ್. ನೀವು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಹೇಳ್ತಿದ್ರೆ ನಾನೇನು ಮಾತಾಡಲಿ? ಓಕೆ, ಸೊ ನೀವು ಹೇಳಿಟ್ರು ಆ ಗ್ರೇಡ್ 4, ಗ್ರೇಡ್ 3 ಸ್ಟೇಜಲ್ಲಿ ತುಂಬ ಬ್ಲೀಡ್ ಆಗುತ್ತೆ. ಎಷ್ಟು ಬ್ಲೀಡ್ ಆಗುತ್ತೆ ಅಂತ ಹೇಳಿದ್ರೆ, ನಾನು MBBS ಮಾಡ್ತಾ ಇದ್ದೆ. ಇನ್ನು ನಮ್ಮ ನೇಬರ್ಗೆ ಪೈಲ್ಸ್ ಆಗ್ಬಿಟ್ಟಿದೆ, ತುಂಬ ಬ್ಲೀಡಿಂಗ್ ಆಗ್ಬಿಟ್ಟಿದೆ. ಇನ್ನು MBBS ಮಾಡ್ತಾರೆ, ಮೆಡಿಕಲ್ ಸ್ಟೂಡೆಂಟ್ ಅಪ್ಪ ಅಂತ ಬಂದು, ಅವ್ರು IT ಪ್ರೊಫೆಷನಲ್ಲು, ಆಗ್ತಾನೆ ಮದುವೆ ಆಗಿದ್ರು, ಅವ್ರ ಮನೆಯಲ್ಲಿಯ. ಸೊ ನಾನು ಡಾಕ್ಟರ್ MG ಭಟ್ ಅಂತ ದೊಡ್ಡ ಸರ್ಜನ್, ನಮ್ಗೆ ಅವರೇ ರೋಲ್ ಮಾಡಲಾಗ. ಸೊ ಅವ್ರ ಹತ್ರ ಹೋದಾಗ ಕೊಲೊನೋಸ್ಕೋಪಿ ಮಾಡಿ ಬರೀ ಪೈಲ್ಸ್ ಮಾತ್ರ ಇದೆ ಅಂತ. ಹಿಮೋಗ್ಲೋಬಿನ್ 2.6 ಇತ್ತು ಮೇಡಮ್. ಓ ಮೈ ಗಾಡ್. ಎಷ್ಟೋ ಜನ ಆ ರಕ್ತ ಹೋಗಿ 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 ಸಾವನ್ನಪ್ಪಿದ್ದಾರೆ. ಸಾವು ಯಾಕಾಯ್ತು ಅಂದ್ರೆ ರಕ್ತ ಹೋಗ್ತಿತ್ತು, ಕ್ಯಾನ್ಸರ್ ಆಗಿತ್ತು ಅಂತ ಹೇಳ್ಬಿಡ್ತಾರೆ. ಪೈಲ್ಸ್ ಇಂದಾನೆ ಸತ್ತೋಗಿದ ಎಷ್ಟೋ ಉದಾಹರಣೆ ನಮ್ಮಲ್ಲಿ ಇವೆ. ಅಂಡ್ ಪೈಲ್ಸ್ ಆದ್ರೂ ಸುಮಾರು ಜನರಿಗೆ ಗೊತ್ತಿದೆ, ಅಂದ್ರೆ ಪೀಪಲ್ ಆರ್ ಅವೇರ್ ಆಫ್ ಇಟ್. ಐ ಥಿಂಕ್ ಫಿಷರ್ ಅಂಡ್ ಫಿಸ್ಚುಲಾ ಒಂದು ಕನ್ಫ್ಯೂಷನ್ ಇದೆ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅನ್ನೋದಿರಬಹುದು. ಅಂಡ್ ಈ ಎರಡರ ಬಗ್ಗೆ ಇಫ್ ಯು ಕ್ಯಾನ್ ಟೆಲ್ ಅಸ್ ಒಂದು ಟ್ರಿವಿಯಾ ಅಥವಾ ಸ್ಟ್ಯಾಟಿಸ್ಟಿಕ್ ವಿಚ್ ಮೈಟ್ ಶಾಕ್ ಅಸ್. ಮೇಡಮ್, ಈಗ ಜನಕ್ಕೆ ಇವತ್ತಿಗೂ ಸಹ ಗುರುದ್ವಾರದಲ್ಲಿ ಏನಲ್ ಕ್ಯಾನಲ್ ಅಲ್ಲಿ ಏನೇ ಬಂದ್ರೂ ಅವರು ಪೈಲ್ಸ್ ಅಂತ ಬರ್ತಾರೆ. ನಾವು ರಿಸರ್ಚ್ ಮಾಡಿದೀವಿ. ಔಟ್ ಆಫ್ 100 ಪೀಪಲ್ 89 ನಮ್ಮ ಹಾಸ್ಪಿಟ್ಲಿಗೆ ಅವ್ರಿಗೆ ಫಿಷರ್ ಇರುತ್ತೆ, ಆಪ್ಸಸ್ ಇರುತ್ತೆ, ಫಿಸ್ಚುಲಾ ಇರುತ್ತೆ, ಬೇರೆ ಸ್ಕಿನ್ ಡಿಸೀಸ್ ಇರುತ್ತೆ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ವೈರಲ್ ವಾಟ್ಸ್ ಇರುತ್ತೆ. ಬಟ್ ಜನ ಬರೋದು ನನಗೆ ಪೈಲ್ಸ್ ಆಗಿದೆ ಅಂತ. ಸೊ ಒಂದು ಕಾಮನ್ ಮಿತ್ ಏನು ಅಂತ ಹೇಳಿದ್ರೆ, ಗುರುದ್ವಾರದಲ್ಲಿ ಏನೇ ಆದ್ರೂ ಪೈಲ್ಸು ಅಂತ ಜನ ಅನ್ಕೋತಾರೆ. ಅದು ಪೈಲ್ಸ್ ಅಲ್ಲ. ಪೈಲ್ಸ್ ಇರ್ಬೋದು, ಫಿಷರ್ ಇರ್ಬೋದು, ಫಿಸ್ಚುಲಾ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಗುರುದ್ವಾರದಲ್ಲಿ ಇರ್ಬೋದು. ಸೊ ಜನ ಬರೀ ಪೈಲ್ಸ್ ಅಂತ ಅನ್ಕೋತಾರೆ. ಸೊ ಪೈಲ್ಸ್ ಅಂದ್ರೆ ನೀವು ಆಗ್ಲೇ ಹೇಳಿದ್ರಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಗುರುದ್ವಾರದಲ್ಲಿ ಏನಲ್ ಕೆನಾನಲ್ಲಿ ಏನಲ್ ಕುಷನ್ ಅಂತ ಇರುತ್ತೆ, ರಕ್ತದ ಹುಂಡೆಗಳು. ಅದು ಕಾನ್ಸ್ಟಿಪೇಷನ್ ಇಂದ ಪ್ರೆಷರ್ ಆಗಿದಾಗ, ಮುಕ್ಕಿದಾಗ ಗಟ್ಟಿಯಾಗಿ ಹೋದ್ರೆ ಪೈಲ್ಸ್ ಆಗತ್ತೆ. ಇನ್ನು ಎರಡನೇದು, ಅದೇ ಗಟ್ಟಿಯಾಗಿ ಹೋದ್ರೆ ಮೋಷನ್ನು ಗುರುದ್ವಾರದಲ್ಲಿ ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಅಂದರೆ ಫಿಷರ್ ಅಂತ. ಕ್ರ್ಯಾಕ್ ಆದಾಗ ಬ್ಲೀಡ್ ಆಗುತ್ತೆ, ಕ್ರ್ಯಾಕ್ ಆದಾಗ ಉರಿ ಆಗುತ್ತೆ, ಕ್ರ್ಯಾಕ್ ಆದಾಗ ಬರ್ನ್ ಆಗುತ್ತೆ. ಇನ್ನು ಆ ಕ್ರ್ಯಾಕ್ನ ಹಾಗೆ ಬಿಟ್ಟರೆ ಟ್ರೀಟ್ ಮಾಡ್ತಾನೆ, ಆ ಕ್ರ್ಯಾಕಿಂದ ಇನ್ಫೆಕ್ಷನ್ ಆಗಿ ಆಪ್ಸೆಸ್ ಆಗಿ ಕುರ ಅಂತಾರಲ್ಲ, ಕೆಲವು ಕಡೆ ಕುರ ಆಗುತ್ತೆ. ಕುರ ಆದಾಗ ನೋವಾಗಿರುತ್ತೆ, ಸ್ವೆಲ್ಲಿಂಗ್ ಬಂದಿರುತ್ತೆ, ಜ್ವರ ಬಂದಿರುತ್ತೆ. ಕುರ ಆದಾಗ ಅದಷ್ಟೇ ಒಡೆದೋಗುತ್ತೆ, ಅದು ಫಿಸ್ಚುಲಾ ಆಗುತ್ತೆ. ಫಿಸ್ಚುಲಾ ಆದಾಗ ಪಸ್ ಬರ್ತಾ ಇರುತ್ತೆ, ಸ್ಮೆಲ್ ಇರುತ್ತೆ, ಕೆಲವರಿಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ. ಇನ್ ಕೆಲವರು ಕುರ ಆದಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಅದು ಆಪ್ಸೆಸ್ ಇಂದ ಡ್ರೈನ್ ಮಾಡ್ತಾರೆ, ಅದನ್ನ ತೆಗೆದು ಬಿಡ್ತಾರೆ.
100ಕ್ಕೆ 40 ಆಪ್ಸಸ್ ಕುರಾಗಳು ಫಿಸ್ಚುಲಾಗೆ ಕನ್ವರ್ಟ್ ಆಗುತ್ತೆ. ಸೊ ಪೈಲ್ಸ್ ಅಂದರೆ ರಕ್ತದ ಹುಂಡೆಗಳು, ಫಿಷರ್ ಅಂದರೆ ಕ್ರ್ಯಾಕು, ಕುರ ಅಂದರೆ ಪಸ್ಸು ಆಪ್ಸಸ್ಸು, ಫಿಸ್ಚುಲಾ ಅಂದರೆ ಟ್ರ್ಯಾಕ್. ಇದು 4 ಮೇನ್ ಸಿಂಪಲ್ ಪ್ರಾಬ್ಲಮ್ಸ್ ಇನ್ ದಿ ಏನಲ್ ಕೆನಾಲ್. ಅದ್ರ ಜೊತೆಗೆ ಪೈಲೋನುಡಿಲ್ ಸೈನಸ್, ಅದನ್ನು ಪೈಲ್ಸ್ ಅಂತ ಬರ್ತಾರೆ. ಪೈಲೋನುಡಿಲ್ ಸೈನಸ್ ಆಗೋದು ಮೇಲೆ ಕ್ಲೆಫ್ಟ್ ಹತ್ರ ಗ್ರೂವಲ್ ಆಗುತ್ತೆ ಪೈಲೋನುಡಿಲ್ ಸೈನಸ್ಸು. ಇನ್ನ ಕೆಲವ್ರು ಏನಾಗುತ್ತೆ, ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಕರಿತೀವಿ. ಅಂದ್ರೆ ಪ್ರೆಷರ್ ಹಾಕಿ 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 ಆ ರೆಕ್ಟಮ್ ಇರುತ್ತಲ್ಲ, ಲಾಸ್ಟ್ ಪಾರ್ಟ್ ಆಫ್ ಲಾರ್ಜ್ ಇಂಟೆಸ್ಟೈನ್, ಅದು ಕೆಳಗೆ ಜಾರ್ಕೊಂಬಂದಿರುತ್ತೆ. ಅದು ಬರುತ್ತೆ. ಎಷ್ಟೋ ಜನ ವಿಡಿಯೋ ಮಾಡಿ ತೋರಿಸ್ತಾರೆ, ನೋಡಿ ಸರ್ ಈ ಥರ ಬರುತ್ತೆ ಅಂತ. ಅದನ್ನು ಪೈಲ್ಸ್ ಅಂತ ಬರ್ತಾರೆ. ಇನ್ನು ಮಕ್ಕಳಲ್ಲಿ ಪಾಲಿಪ್ ಅಂತ ಬರುತ್ತೆ. ಮೊನ್ನೆ ಒಂದು ಮಗು ಬಂದಿತ್ತು, ಒಂದು ಪಾಲಿಪ್ ಇದೆ. ಆ ಮಗುಗೆ ಆ ಪಾಲಿಪ್ಪು ಒಂಥರ ಈ ಸ್ಟಾಕ್ ತರ ಇರುತ್ತೆ, ಒಂದು ಈ ಮಾವಿನ ಹಣ್ಣು ಗಿಡದಿಂದ ಹ್ಯಾಂಗ್ ಆಗ್ತಾ ಇರ್ತಲ್ಲ, ಹಿಂಗೆ ಟಚ್ ಮಾಡದೆ ಬಿದ್ದೋಗುತ್ತಲ್ಲ, ಆ ಥರ ಪಾಲಿಪ್ಪು ಒಂದು ಮಗುಗೆ 6 months ಮಗು, ಆ ಪಾಲಿಪ್ ಕಟ್ಟಾಗಿ ಬಿದ್ದೋಗಿದೆ. ಅದನ್ನು ತಗೊಂಡು ಬಾಟ್ಲಲ್ಲಿ ಇಟ್ಕೊಂಡು ಆ ತಾಯಿ ಬಂದಿದ್ರು, ಸರ್ ಇದು ಬಿದ್ದೋಯ್ತು ಅಂತ. ನನಗೆ ಗೊತ್ತಾಯ್ತು ಪಾಲಿಪ್ಪು ಅಂತ. ಬಟ್ ಪಾಲಿಪ್ ಇದ್ದಾಗ ನಾವು ನೆಗ್ಲೆಕ್ಟ್ ಮಾಡ್ದೇ ಒಂದು ಕೊಲೊನೋಸ್ಕೋಪಿ ಮಾಡಬೇಕಾಗತ್ತೆ, ಬೇರೆ ಆದರೂ ಪಾಲಿಪ್ ಇದೆಯಾ ಅಂತ. ಸೊ ಹಾಗಾಗಿ ಆ ಮಗುಗೆ ಕೊಲೊನೋಸ್ಕೋಪಿ ಮಾಡಿ ಬೇರೆ ಎಲ್ಲೂ ಪಾಲಿಪ್ ಇರಲಿಲ್ಲ, ಅದನ್ನು ಬಯಾಪ್ಸಿ ಮಾಡಿದಾಗ ನಾರ್ಮಲ್ ಆಗಿತ್ತು. ಸೊ ಪಾಲಿಪ್ ಆಗ್ಬೋದು, ರೆಕ್ಟಲ್ ಪ್ರೊಲ್ಯಾಪ್ಸ್ ಆಗ್ಬೋದು, ಇಂಟೆಸ್ಟೈನ್ ಜಾರ್ಕೊಂಬರೋದಾಗ್ಬೋದು, ಅಥವಾ ವೈರಲ್ ವಾಟ್ಸ್ ಥರ ಇರುತ್ತೆ ಅದಾಗ್ಬೋದು. ಎಲ್ಲವನ್ನೂ ಸಹ ಜನ ಪೈಲ್ಸ್ ಅಂತ ನಮ್ಮ ಹತ್ರ ಬರುತ್ತೆ.